friends, welcome to Akada. In this video, we will see the question tags. A question tag is a very short class at the end of a statement which changes the statement into a question. ಕ್ವಶನ್ ಟ್ಯಾಗ್ ಒಂದು ಹೇಳಿಕೆಯ ಕೊನೆಯಲ್ಲಿ ಬಹಳ ಚಿಕ್ಕ ಷರತ್ತು ಆಗಿದ್ದು ಅದು ಹೇಳಿಕೆಯನ್ನು ಪ್ರಶ್ನೆಯಾಗಿ ಬದಲಾಯಿಸಿದೆ. ಅದನ್ನು ನಾವು ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ವಿ ವಿಲ್ ಸಿ ರೂಲ್ ಫಸ್ಟ್. ಎ ಪಾಸಿಟಿವ್ ಸ್ಟೇಟ್ಮೆಂಟ್ ಈಸ್ ಫಾಲೋಡ್ ಬೈ ನೆಗೆಟಿವ್ ಕ್ವಶನ್ ಟ್ಯಾಗ್. ಯಾವಾಗಾದರೂ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಯಾವಾಗಾದರೂ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇತ್ತು ಅಂದರೆ ಅದರ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರುತ್ತೆ. ಫಸ್ಟ್, ಜಾಕ್ ಈಸ್ ಫ್ರಮ್ ಯುರೋಪ್. ಇಸಂಟ್ ಹೀ? ಅವನು ಅಲ್ಲಿಂದ ಬಂದಿದ್ದಾನ ಆತ. ಮಂಜು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಕಾಂಟ್ ಶಿ? Now look at rule number 2. A negative statement is followed by a positive question tag. ಎಲ್ಲಾದರೂ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿತ್ತು ಅಂದರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಆಗಿರುತ್ತೆ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ದೇ ಆರಂಟ್ ಫನ್ನಿ. ಆರ್ ದೇ? ಹಿ ಶುಡಂಟ್ ಸೇ ಥಿಂಗ್ಸ್ ಲೈಕ್ ದಟ್. ಶುಡ್ ಹಿ? Rule number 3. When the verb is in the main sentence is in simple present, we form the question tag with do or does. ಮೇನ್ ಸೆಂಟೆನ್ಸಲ್ಲಿರುವಂತಹ ವರ್ಬು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಕ್ವಶನ್ ಟ್ಯಾಗ್ನ ನಾವು ಡೂ ಅಥವಾ ಡಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಎಕ್ಸಾಂಪಲ್ಸ್: ಯು ಪ್ಲೇ ದ ಗಿಟಾರ್. ಡೋಂಟ್ ಯು? ರೇಖಾ ಲೈಕ್ ಟೆನ್ನಿಸ್. ಡಸಂಟ್ ಶಿ? Now look at rule 4. If the verb is in the simple past, we use did. ವರ್ಬ್ ಏನಾದರೂ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇತ್ತಂದರೆ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್: ದೇ ವೆಂಟ್ ಟು ದ ಸಿನಿಮಾ. ಡಿಡಂಟ್ ದೇ? ಶಿ ಸ್ಟಡಿಡ್ ಇನ್ ಅಮೇರಿಕಾ. ಡಿಡಂಟ್ ಶಿ? Rule number 5. When the statement contains a word with a negative meaning, the question tag needs to be positive. ಯಾವುದಾದ್ರೂ ಒಂದು ಸ್ಟೇಟ್ಮೆಂಟು ನೆಗೆಟಿವ್ ಮೀನಿಂಗ್ ಬರೋ ಥರ ಇದ್ದರೆ ಅದರ ಕ್ವಶನ್ ಟ್ಯಾಗ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಶಿ ಹಾರ್ಡ್ಲಿ ಎವರ್ ಸ್ಪೀಕ್ಸ್. ಡಸ್ ಶಿ? ದೇ ರೇರ್ಲಿ ಈಟ್ ಇನ್ ರೆಸ್ಟೋರೆಂಟ್ಸ್. ಡೂ ದೇ? Rule number 6. If the statement has a model, it is repeated in the tag. ಯಾವುದಾದ್ರೂ ಮಾಡೆಲ್ ಇತ್ತು ಅಂದರೆ ಅದನ್ನು ನಾವು ಕ್ವಶನ್ ಟ್ಯಾಗಲ್ಲಿ ರಿಪೀಟ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಕೋಮಲ ಕ್ಯಾನ್ ಗೋ ಹರ್ ಸೆಲ್ಫ್. ಕಾಂಟ್ ಶಿ? ಯು ಶುಡ್ ಗೆಟ್ ಅಪ್ ಅರ್ಲಿ. ಶುಡಂಟ್ ಯು? ಯು ವುಡಂಟ್ ಡೂ ದಟ್. ವುಡ್ ಯು? ವಿ ಮಸ್ಟ್ ಹೆಲ್ಪ್ ದೆಮ್. ಮಸ್ಟಂಟ್ ವಿ? Rule number 7. With the simple present tense, we use do, does, don't, doesn't, while with the simple past tense, we use did, didn't. With the present perfect, we use have, haven't. Let us see examples. They like going to the movie theater. Don't they? You don't take sugar in tea. Do you? Supriya listens to music. Doesn't she? You all watch TV during the night. Didn't you? Rule number 8ನ ನೋಡ್ತಾ ಹೋಗೋಣ. ಕ್ವಶನ್ ಟ್ಯಾಗ್ಸ್ ವಿತ್ ಹ್ಯಾವ್ ಆ್ಯಂಡ್ ಡೂ ಆರ್ ಆಫನ್ ಪಾಸಿಬಲ್ ಆಫ್ಟರ್ ದ ಆಕ್ಸಿಲರಿ ಹ್ಯಾವ್ ಆರ್ ಹ್ಯಾಸ್. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಮನೋಜ್ ಹ್ಯಾಸ್ 2 cars. Hasn't he or doesn't he? She has a nice kitten. Hasn't she or doesn't she? You haven't a house. Have you or do you? They have a garden. Haven't they or don't they? Rule number 9. If the statement contains words such as no, no one, nothing, nobody, scarcely, hardly, hardly over, never, neither, seldom, under no circumstances, etc., it is considered a negative statement and followed by an affirmative tag. ಈ ಥರ ವರ್ಡ್ಸ್ಗಳಿದ್ದರೆ ಅದನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರ ಕ್ವಶನ್ ಟ್ಯಾಗ್ ಯಾವಾಗಲೂ ಅಫರ್ಮೇಟಿವ್ ಟ್ಯಾಗ್ ಆಗಿರುತ್ತೆ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಯಮುನಾ ಹಾರ್ಡ್ಲಿ ಎವರ್ ಡ್ರಿಂಕ್ಸ್ ಕೋಕ್. ಡಸ್ ಶಿ? Nothing will cure his illness. Will it? He never acts like a gentleman. Does he?
She is hardly the right person for the job. Is she? It is no good, is it? Rule number 10 ನ ನೋಡ್ತಾ ಹೋಗೋಣ. If the subject of the statement is somebody, anybody, nobody, everybody, no one, and neither, you use the pronoun they in the question tag. ಸ್ಟೇಟ್ಮೆಂಟ್ನ ಸಬ್ಜೆಕ್ಟಲ್ಲಿ ಸಂಬಡಿ, ಎನಿಬಡಿ, ನೋಬಡಿ, ಎವ್ರಿಬಡಿ, ನೋ ಒನ್ ಆ್ಯಂಡ್ ನೈದರ್ ಈ ಥರ ಇದ್ದರೆ ನಾವು ಪ್ರೊನೌನ್ನ ಯೂಸ್ ಮಾಡ್ತೀವಿ. ಯಾವ ಪ್ರೊನೌನ್ ಅಂದರೆ ದೇ ಅಂತ. ಸೊ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಸಂಬಡಿ ಎಂಟರ್ಡ್ ದ ಗಾರ್ಡನ್, ಡಿಡಂಟ್ ದೇ. ಎವ್ರಿಬಡಿ ವಾಸ್ ಅಪ್ಸೆಟ್, ವರಂಟ್ ದೇ. ನೋಬಡಿ ಅಬ್ಜೆಕ್ಟ್ಸ್ ಟು ದ ಪ್ಲ್ಯಾನ್. Rule number 11. When the subject of the statement is that or this, the pronoun in the tag is it. The pronoun they is for their plural forms these and those. ಸ್ಟೇಟ್ಮೆಂಟ್ನ ಸಬ್ಜೆಕ್ಟು ದಟ್ ಅಥವಾ ದಿಸ್ ಆಗಿದ್ದರೆ ಪ್ರೊನೌನ್ನು ನಾವು ಇಟ್ ಯೂಸ್ ಮಾಡ್ತೀವಿ. ಪ್ರೊನೌನ್ ದೇ ಈಸ್ ಫಾರ್ ದೇರ್ ಫ್ಲೂರಲ್ ಫಾರ್ಮ್ಸ್ ದೀಸ್ ಆ್ಯಂಡ್ those. Examples ನೋಡ್ತಾ ಹೋಗೋಣ. This is expensive necklace, isn't it? Those are very naughty children, aren't they? That wasn't big surprise, was it? These weren't yours, were they? ಇಲ್ಲಿ ಏನಾಗುತ್ತೆ ಅಂದರೆ ದೀಸ್ ಮತ್ತು ದೋಸ್ ಬಂದಾಗ ನಾವು ಪ್ರೊನೌನ್ ದೇ ಯೂಸ್ ಮಾಡ್ತೀವಿ. ರೂಲ್ ನಂಬರ್ 12. When we use a there plus be combination in a sentence, the pronoun in the tag is there. there ಮತ್ತು ಬಿ ಅನ್ನೋ ಕಾಂಬಿನೇಷನ್ ಇದ್ದರೆ ಪ್ರೊನೌನ್ ಯಾವುದಾಗುತ್ತಪ್ಪ ಅಂದರೆ ದೇರ್ ಅಷ್ಟೇ ಆಗುತ್ತೆ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ದೇರ್ ಇಸಂಟ್ ಎ ಹೋಟೆಲ್ ನೆಕ್ಸ್ಟ್ ಟು ದ ಮ್ಯೂಸಿಯಂ, ಈಸ್ ದೇರ್. ದೇರ್ ಓಂಟ್ ಬಿ ಎನಿ ಟ್ರಬಲ್, ವಿಲ್ ದೇರ್. ದೇರ್ ಇಸ್ ಎ ಬಸ್ to Atlantic City every hour, isn't there? There weren't any children at school, were there? ಈ ಥರ ದೇರ್ ಮತ್ತು ಬಿ ಕಾಂಬಿನೇಷನ್ ಇದ್ದಾಗ ಪ್ರೊನೌನಿಂದ ಟ್ಯಾಗ್ ಯಾವುದಾಗುತ್ತಪ್ಪ ಅಂದರೆ ದೇರ್ ಆಗುತ್ತೆ. ಅಬ್ಸರ್ವ್ ಕೇರ್ಫುಲಿ. ನಾವು ನೀಟಾಗಿ ಅಬ್ಸರ್ವ್ ಮಾಡಿದಾಗ ನಮಗೆ ಕ್ವಶನ್ ಟ್ಯಾಗ್ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ರೂಲ್ ನಂಬರ್ 13ನ ನೋಡ್ತಾ ಹೋಗೋಣ. ವೆನ್ ಲೆಟ್ಸ್ used in a sentence, the question tag used is shall we. ಲೆಟ್ಸ್ ಅನ್ನೋ ಪದ ಬಂದಿತ್ತು ಅಂದರೆ ಕ್ವಶನ್ ಟ್ಯಾಗಲ್ಲಿ ನಾವು ಆಟೋಮೆಟಿಕಲಿ ಶೆಲ್ಫಿನ ಯೂಸ್ ಮಾಡ್ತೀವಿ. ಇದೊಂಥರ ಆಫರ್ ಇದ್ದಂಗೆ. ಲೆಟ್ಸ್ ಬಂದ ತಕ್ಷಣ ಶೆಲ್ಫಿ. ಲೆಟ್ಸ್ ಗೋ ಟು ದ ಮೂವಿ ಥಿಯೇಟರ್, ಶೆಲ್ಫಿ. ಲೆಟ್ಸ್ ಹ್ಯಾವ್ ಎ ಪಾರ್ಟಿ, ಶೆಲ್ಫಿ. ಲೆಟ್ಸ್ ಡ್ರಿಂಕ್ ಟೀ, ಶೆಲ್ಫಿ. ರೂಲ್ ನಂಬರ್ 14ನ ನೋಡ್ತಾ ಹೋಗೋಣ. ಹ್ಯಾವ್ ಟು ಈಸ್ ಕನ್ಸಿಡರ್ಡ್ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಹ್ಯಾಡ್ ಟು ಈಸ್ ಕನ್ಸಿಡರ್ಡ್ ಆ್ಯಸ್ ಸಿಂಪಲ್ ಪಾಸ್ಟ್. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಯುವರ್ ಫಾದರ್ ಹ್ಯಾವ್ ಟು ವಿಯರ್ ಹ್ಯಾಸ್ ಟು ವಿಯರ್ ಗ್ಲಾಸಸ್, ಡಸಂಟ್ ಹೀ. ದೇ ಡೋಂಟ್ ಹ್ಯಾವ್ ಟು ಕಮ್ ಅರ್ಲಿ, ಡೂ ದೇ. ವಿ ಹ್ಯಾಡ್ ಟು ಬಾರೋ ಸಮ್ ಮನಿ, didn't we? They didn't have to read the story book, didn't they? Rule number 15. Some introductory phrases such as I am afraid, I think, I believe, I am sure, I suspect, I suppose, it appears that, it seems that, it looks, as far as I remember, as far as I can see, etc. don't affect question except for the transfer of negation. ಅಂದರೆ ಇಲ್ಲಿ ಈ ಥರ ಇಂಟ್ರೊಡಕ್ಟರಿ ಫ್ರೇಸಸ್ ಇತ್ತು ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗೋದಿಲ್ಲ. ಬಟ್ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗುತ್ತೆ ಅಷ್ಟೇ. ಹೆಲ್ಪಿಂಗ್ ವರ್ಬ್ ಸೇಮ್ ಇರುತ್ತೆ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಐ ಸಪೋಸ್ ಯು ಆರ್ ನಾಟ್ ಸೀರಿಯಸ್, ಆರ್ ಯು? ಐ ಥಿಂಕ್ ಮೈ ಮಾಮ್ ರಿಟರ್ನ್ ಹೋಮ್, ಡಿಡಂಟ್ ಶಿ? ಐ ಡೋಂಟ್ ಸಪೋಸ್ ಯು ಆರ್ ಸೀರಿಯಸ್, ಆರ್ ಯು? ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ರೂಲ್ ನಂಬರ್ 16ನ ನೋಡ್ತಾ ಹೋಗೋಣ. ಇಫ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇಸ್ ಎವ್ರಿಥಿಂಗ್, ನಥಿಂಗ್, ಸಮಥಿಂಗ್, ಎನಿಥಿಂಗ್, ದ ಪ್ರೊನೌನ್ ಇನ್ ದ ಟ್ಯಾಗ್ ಈಸ್ ಇಟ್. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ.
Everything is ready, isn't it? Nothing has the end, has it? Anything is possible, isn't it? Rule 17. After positive imperatives, we use will you, won't you, can you, can't you, could you, etc. Yet for the negative imperatives, we only use will you. ಈಗ ನಾವು ಅದಕ್ಕೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಓಪನ್ ದ ಡೋರ್, ವಿಲ್ ಯು ಆರ್ ವೋಂಟ್ ಯು, ಕ್ಯಾನ್ ಯು ಆರ್ ಕುಡ್ ಯು, ಡೋಂಟ್ ಪ್ಲೇ ವಿತ್ ಯುವರ್ ಟಾಯ್ಸ್. ಆನ್ಸರ್ ವಿಲ್ ಯು. After rule number 18, after I am, the tag used is aren't. I am ಇತ್ತಂದರೆ aren't ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್: ಐ ಆಮ್ ಯುವರ್ ಸಿಸ್ಟರ್, aren't I? I am a bit late, aren't I? I am a teacher, aren't I? ಈ ಥರ aren't I ಯೂಸ್ ಮಾಡ್ತಾ ಹೋಗ್ತೀವಿ ಐ ಆಮ್ ಇದ್ದಾಗ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಶೇರ್ ಮಾಡಿ. ಇದೇ ಥರ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ಚಾನಲ್ನ ಲೈಕ್ ಮಾಡಿ. ಅದೇ ರೀತಿ ಇದೇ ಥರ ಹೆಚ್ಚಿಗೆ ವಿಡಿಯೋಸ್ಗೆ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಲ್ ಮೀಟ್ ಇನ್ ಅವರ್ ನೆಕ್ಸ್ಟ್